ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಲವ್ ಪಾಯಿಂಟ್. ನಾನು ಇತ್ತೀಚೆಗೆ ರಸ್ತೆಯಲ್ಲಿ ಹೋಗುವಾಗ ಬಸ್ಗಳ ಮೇಲೆ ಅಂಟಿಸಿದಂತಹ ಸ್ಟಿಕ್ಕರ್ಗಳನ್ನು ನೋಡಿದೆ, ಅಂದರೆ ಅಡ್ವರ್ಟೈಸಿಂಗ್ ಸ್ಟಿಕ್ಕರ್ಸ್ಗಳನ್ನು. ಹಾಗೆ ಅದನ್ನು ಕಿತ್ತಾಕ್ತಾ ಇರುವಂತಹ ಯುವಕರನ್ನು ಕೂಡ ನೋಡಿದೆ. ಯಾಕೋ ಈ ಒಂದು ವಿಡಿಯೋನ ಮಾಡಲೇಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಈ ವಿಡಿಯೋನ ಹಾಕ್ತಾ ಇದ್ದೀನಿ. ವೀಕ್ಷಕರೇ, ನಾವು ರಸ್ತೆಯಲ್ಲಿ ಹೋಗುವಾಗ ಬಸ್ಗಳ ಮೇಲೆ ದೊಡ್ಡ ದೊಡ್ಡ ಜಾಹೀರಾತುಗಳನ್ನ ನೋಡ್ತೀವಿ. ಕೆಲವೊಮ್ಮೆ ಇಡೀ ಬಸ್ ಮುಚ್ಚೋ ಹಾಗೆ ಅಂಟಿಸಿರ್ತಾರೆ. ಇನ್ನು ಕೆಲವೊಮ್ಮೆ ಯುವ ಜನತೆಗೆ ದಾರಿ ತಪ್ಪಿಸುವ ಹಾಗೆ ಗುಟ್ಕಾ ಅಥವಾ ಮದ್ಯಪಾನದ ಬ್ರ್ಯಾಂಡ್ ಹೆಸರುಗಳು ಕೂಡ ಕಾಣಿಸುತ್ತೆ. ನಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಸರ್ಕಾರದ ಬಸ್ ಮೇಲೆ ಇಂಥ ಹಾಳು ಜಾಹೀರಾತು ಹಾಕಬಹುದಾ? ಇದನ್ನ ನಾವು ಪ್ರಶ್ನೆ ಮಾಡಬಾರ್ದಾ? ಅಥವಾ ಸಿಟ್ಟಿಗೆದ್ದು ನಾವೇ ಕಿತ್ತು ಹಾಕಬಹುದಾ? ಇದಕ್ಕೆ ಕಾನೂನು ಏನು ಹೇಳುತ್ತೆ? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ ಏನಪ್ಪಾ ಅಂತಂದ್ರೆ, ಬಸ್ ಮೇಲೆ ಜಾಹೀರಾತು ಹಾಕೋದು ಸಾರಿಗೆ ಸಂಸ್ಥೆಗೆ ಆದಾಯದ ಮೂಲವಾಗಿದೆ. ಅವರು ಟೆಂಡರ್ ಕರೆದು ಅಧಿಕೃತವಾಗಿ ಅನುಮತಿ ಕೊಟ್ಟಿರ್ತಾರೆ. ಹಾಗಾಗಿ ನೀವೇನಾದ್ರೂ ಆವೇಶಕ್ಕೆ ಬಿದ್ದು ಆ ಪೋಸ್ಟರ್ಗಳನ್ನ ಹರಿದ್ರೆ ಅಥವಾ ಬಸ್ ಮೇಲೆ ಗಿಚ್ಚಿದ್ರೆ ಅದು ಸಾರ್ವಜನಿಕ ಆಸ್ತಿ ಹಾನಿ ತಡೆ ಕಾಯ್ದೆ, ಅಂದ್ರೆ ಪ್ರಿವೆನ್ಷನ್ ಆಫ್ ಡ್ಯಾಮೇಜ್ ಟು ಪಬ್ಲಿಕ್ ಪ್ರಾಪರ್ಟಿ ಆಕ್ಟ್ ಅಡಿಯಲ್ಲಿ ಅಪರಾಧ ಆಗತ್ತೆ. ನಿಮಗೆ ದಂಡ ಅಥವಾ ಜೈಲು ಶಿಕ್ಷೆ ಕೂಡ ಆಗಬಹುದು. ಸೊ ಕಾನೂನು ಕೈಗೆತ್ತಿಕೊಳ್ಳೋದು ಬೇಡ. ಹಾಗಿದ್ರೆ ಏನ್ ಮಾಡಬೇಕು ಹೇಳ್ತೀನಿ ಕೇಳಿ. ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ. ಜಾಹೀರಾತು ಹಾಕಬಹುದು ನಿಜ, ಆದ್ರೆ ಎಂಥ ಜಾಹೀರಾತು ಬೇಕಾದ್ರೂ ಹಾಕಬಹುದಾ? ಖಂಡಿತ ಇಲ್ಲ. ನಮ್ಮ ವೀಕ್ಷಕರೊಬ್ರು ಕೇಳ್ತಾ ಇದ್ರು, ಗುಟ್ಕಾ ಅಥವಾ ತಂಬಾಕು ಉತ್ಪನ್ನಗಳ ಜಾಹೀರಾತು ಹಾಕೋದು ಲೀಗಲ್ಲ ಅಂತ. ಇಲ್ಲ, ಇಲ್ಲಿ ಸಿಗರೇಟ್ಸ್ ಅಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಆಕ್ಟ್ ಸೆಕ್ಷನ್ 5 ಪ್ರಕಾರ ಯಾವುದೇ ಸಿಗರೇಟ್ ಅಥವಾ ತಂಬಾಕು ಉತ್ಪನ್ನಗಳನ್ನು ನೇರವಾಗಿ ಜಾಹೀರಾತು ಮಾಡೋದು ಇಲ್ಲಿ ನಿಷಿದ್ಧವಾಗಿದೆ. ಹಾಗಿದ್ರೆ ಬಸ್ ಮೇಲೆ ಕಾಣಿಸೋದೇನು? ಅದನ್ನ ಸರೋಗೇಟ್ ಅಡ್ವರ್ಟೈಸಿಂಗ್ ಅಂತ ಕರೀತಾರೆ, ಅಂದ್ರೆ ಬದಲಿಗೆ ಜಾಹೀರಾತು ಮಾಡೋದು ಅಂತ. ಅದೇ ಕಂಪನಿ ಏಲಕ್ಕಿ ಅಥವಾ ಪಾನ್ ಮಸಾಲ ಹೆಸರಲ್ಲಿ ಜಾಹೀರಾತು ಕೊಡುತ್ತೆ. ಟೆಕ್ನಿಕಲಿ ಅಲ್ಲಿ ತಂಬಾಕು ಇಲ್ಲದ ಕಾರಣ ಅವರು ಕಾನೂನಿನ ಲೂಪ್ ಹೋಲನ್ನ ಬಳಸಿ ಇಲ್ಲಿ ಬಚಾವಾಗ್ತಾರೆ. ಆದ್ರೆ ನೇರವಾಗಿ ಮದ್ಯ ಅಥವಾ ತಂಬಾಕು ಇರುವ ಉತ್ಪನ್ನದ ಫೋಟೋ ಹಾಕಿದ್ರೆ ಅಥವಾ ಅಶ್ಲೀಲ ಚಿತ್ರಗಳಿದ್ರೆ ಅದು ಕಾನೂನು ಬಾಹಿರ ಆಗತ್ತೆ. ಸಾರಿಗೆ ಸಂಸ್ಥೆಯ ಟೆಂಡರ್ ನಿಯಮಗಳ ಪ್ರಕಾರವೂ ಇಂತಹ ಜಾಹೀರಾತುಗಳಿಗೆ ಅನುಮತಿ ಇರೋದಿಲ್ಲ. ಹಾಗಿದ್ರೆ ನಾವೇನ್ ಮಾಡಬೇಕು? ಸುಮ್ಮನೆ ನೋಡ್ಕೊಂಡಿರ್ಬೇಕಾ? ಬೇಡ. ಒಂದು ವೇಳೆ ಬಸ್ ಮೇಲೆ ನೇರವಾದ ತಂಬಾಕು ಮದ್ಯ ಜಾಹೀರಾತು ಇದ್ರೆ ಅಥವಾ ಅಶ್ಲೀಲ ಅಥವಾ ಸಮಾಜಕ್ಕೆ ತಪ್ಪು ಸಂದೇಶ ನೀಡುವಂತಹ ಜಾಹೀರಾತು ಇದ್ರೆ, ಇನ್ನು ಡ್ರೈವರ್ಗೆ ರಸ್ತೆ ಕಾಣದ ಹಾಗೆ ಗಾಜಿನ ಮೇಲೆ ಅಂಟಿಸಿದ್ರೆ ನೀವು ತಕ್ಷಣ ದೂರು ನೀಡಬಹುದು. ಈ ಒಂದು ನಂಬರನ್ನು ನೋಟ್ ಮಾಡಿಟ್ಕೊಳ್ಳಿ. KSRTC 08026252625, ಹಾಗೆ BMTC 08022483777. BMTC ವಾಟ್ಸಪ್ ನಂಬರ್ 7760991212. ಈ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಆ ಬಸ್ ನಂಬರ್ ಅಂದರೆ ರಿಜಿಸ್ಟರ್ ನಂಬರನ್ನು ಮತ್ತೆ ಫೋಟೋ ಎರಡನ್ನು ಕೂಡ ಈ ಒಂದು ನಂಬರ್ಗೆ ಕಳುಹಿಸಿ ಕಂಪ್ಲೇಂಟನ್ನು ನೀಡಬಹುದು. ನೀವು ಕಂಪ್ಲೇಂಟನ್ನು ಕೊಟ್ಟ ಮೇಲೂ ಕೂಡ ಕಾನೂನು ಮುರಿಯೋದು ಅವರು ಮಾಡಿದರೆ ಶಿಕ್ಷೆ ಅವರಿಗೆ ಆಗಬೇಕು, ನಮಗಲ್ಲ. ಜಾಗೃತರಾಗಿರಿ, ಕಾನೂನು ಪಾಲಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಕಾನೂನು ಮಾಹಿತಿಗಾಗಿ ಲವ್ ಪಾಯಿಂಟ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. Thank you for watching. Don't forget to subscribe, like this video, and share it with others.